स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। الملك القدوس السلام المؤمن المحيمن العزيز الجبار المتكبر. ನಮ್ಮ ಐಷಾ ಬದಗಿಸ ವಾಲಿಕಾರವರು ತಮ್ಮ ಸ್ವಪ್ರಯತ್ನದಿಂದ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ BSF ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅವರಿಗೆ ನಾವೆಲ್ಲ ನಮ್ಮ ಮೇವಾ ಕಮಿಟಿಯಿಂದ ವಂದನೆಗಳನ್ನು ಸಲ್ಲಿಸಿ ಅವರಿಗೆ ಗೌರವ ಸನ್ಮಾನವನ್ನ ನಮ್ಮೆಲ್ಲ ಕಲ್ಯಾಣ ಸಂಘದ ಮುಸ್ಲಿಂ ಕಲ್ಯಾಣ ಸಂಘದ ಎಲ್ಲ ಸದಸ್ಯರು ಗಣ್ಯರು ಅವ್ರನ್ನ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳಾದಂತ ಇಲಿಯಾಸ್ ಮೊಮಿನ್ ಸಾಹೇಬ್ರೆ, ಅದೇ ರೀತಿ ನಮ್ಮ ವಿಜಯಪುರ ವಿಭಾಗದಿಂದ ಆಗಮಿಸಿರುವಂತ ನಮ್ಮ ಸ್ಥಳೀಯ ಸಮಿತಿಯ ಮಾಜಿ ಕಾರ್ಯದರ್ಶಿಗಳಾದಂತ ಹುಬ್ಳಿ ಇನಾಮದಾರ್ ಸಾಹೇಬ್ರವ್ರೆ ಮತ್ತು ನಮ್ಮ ಸ್ಥಳೀಯ ಸಮಿತಿಯ ಮಾಜಿ ಸಹ ಕಾರ್ಯದರ್ಶಿಗಳಾದಂತ RK ಮಕಾಂದರ್ ಸಾಹೇಬ್ರವ್ರೆ ಮತ್ತು ನಮ್ಮ ಮುಸ್ಲಿಂ ನೌಕರರ ಕಲ್ಯಾಣ ಸಂಸ್ಥೆಯ ಕೇಂದ್ರ ಸಮಿತಿಯ ಮಾಜಿ ಸದಸ್ಯರಾದಂತ ರಿಸಾದರ್ ಸಾಹೇಬ್ರವ್ರೆ ಮತ್ತು ಮುಸ್ಲಿಂ ಕಲ್ಯಾಣ ನೌಕರರ ಸಂಘದ ಮಾಜಿ ಸಂಘಟನಾ ಕಾರ್ಯದರ್ಶಿಗಳಾದಂತ ಮುಜಾವರ್ ಸಾಹೇಬ್ರವ್ರೆ ಮತ್ತು ಹಾಲಿ ನಮ್ಮ ಮುಸ್ಲಿಂ ನೌಕರರ ಕಲ್ಯಾಣ ಸಂಸ್ಥೆ ಕೇಂದ್ರ ಸಮಿತಿ ಸದಸ್ಯರಾದಂತ ಇಬ್ರಾಹಿಂ ನಾಯ್ಕೋಡಿ ಅವರೇ, ಸ್ಥಳೀಯ ಸಮಿತಿಯ ಅಧ್ಯಕ್ಷರಾದಂತ ಅಯ್ಯೂಬ್ ನಮ್ಮ ಮುದ್ದೇವ ತಾಲೂಕಿನ ಕೀರ್ತಿ ಐಷಾ ಬಾಲಿಕಾರವರು ಮುದ್ದೇವಾಡಿಗೆ ಪ್ರಥಮ ನಮ್ಮ ಮಹಿಳೆಯಾಗಿ ನಮ್ಮ ಮುದ್ದೇವ ತಾಲೂಕು ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ಎಲ್ಲರ ನಮ್ಮ ಮೇವಾ ಕಮಿಟಿಯಿಂದ ಸನ್ಮಾನ ಸಮಾರಂಭವನ್ನು ನೆರವೇರಿಸ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಬೇಕಾಗಿರುತ್ತದೆ. ಬಾಲಿಕಾರವರು ತಮ್ಮ ಅನಿಸಿಕೆಗಳನ್ನ ನಮ್ಮ ಮೇವಾ ಕಮಿಟಿಗೆ ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ನಾನು ಇಲ್ಲೇ ಕೂತ್ಕೊಳ್ಳೋರು, ಸಿದ್ದಾಪುರವರು, ಸಿದ್ದಾಪುರ ಪಿಡಿ ಅಂತ ನನ್ನ ಊರು. ನನ್ನ ಹೆಸರು ಆಯಿಷಾ ಬಂಗೀಸ ವಾಲಿಕಾರು. ನಾನು ಚಿಕ್ಕವಳಿದ್ದಾಗ ನನ್ನ ರಿಲೇಟಿವ್ ಇದೆ, ನಾನೇ ಅದೇ ಅನ್ನೋದು. ಮತ್ತು ನನಗೆ ಒಬ್ಬರದೆಲ್ಲ ನಮ್ಮ ಅಣ್ಣಂದಿರು ಇತ್ತು. 3 ನನಗೆ 2 ಅಣ್ಣಂದಿರು ಮತ್ತು ನಾನು ಅವ್ರಿಗೆ ಒಬ್ಬರಿಗೆ. ನಮ್ಮ 3 ಜನರದ್ದು ಒಂದೇ ಕನಸಿತ್ತು, ನಾವೇನಾದರೂ ದೊಡ್ಡವರಾಗಲಿ ಅಂದರೆ ಇಂಡಿಯನ್ ಆರ್ಮಿ ಆಗಬೇಕು, ತಾಯಿ ಕೊಟ್ಟ ತಾಯಿಗೆ ಆಗಿ ಮುಡುಪಾಗಬೇಕು. ಮತ್ತು ಅದೇ ಥರ ನಾವು ಕಷ್ಟಪಟ್ಟು ಹೋಗಿದ್ವಿ. ನಮಗೂ ಬಡತನೆಲ್ಲ ಸಾಕಷ್ಟು ಇತ್ತು. ಆದ್ರೂ ನನ್ನ ತಂದೆಯವರು ಬಡತನ ಐತಿ ಅಂತ ಒಂದಿನ ತೋರಿಸ್ಕೊಳ್ಳಿಲ್ಲ. ಅಂತಂದ್ರೆ ಸಹ ಕೂಡ ಓದಿದ್ವಿ. ನಾವೇನಂತೀವಿ ಅದೆಲ್ಲ ಓದೋದು ನಮ್ಮ ಅಪ್ಪನ ಹೆಲ್ಪ್ ಮಾಡಿದ್ರು. ನಮ್ಮ ಅಪ್ಪ ಮತ್ತು ನನ್ನ ತಾಯಿಯಿಂದ ನಾನು ಈ ಸ್ಟೇಜಿಗೆ ಬಂದಿದ್ದೀನಿ. ಇಷ್ಟು ಹೇಳಿ ಸತ್ಕರಿಸಿದ ಧನ್ಯವಾದಗಳು. ಸರ್. ಇನಾಮದಾರ್ ಸರ್ ಅವರಿಗೆ ನಮ್ಮ ಅವರಿಗೆ ಮತ್ತು ಸತ್ಕರಿಸಿದ ನಮ್ಮ ಜನರೊಬ್ಬರು ವಾಹಿನಿಯ ಈ ಸಂಘಟನಾ ಸಭೆ ಅಂದ್ರೆ ಈಗ ನಮ್ಮ ದೇಶದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಆಯಾ ಒಂದು ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮುಸ್ಲಿಂ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಪ್ರೇರೇಪಣೆಯಿಂದ ನಮ್ಮ KVಯಲ್ಲಿ ಅಂದ್ರೆ KPTCL ಏನು ಹೇಳ್ತೀವಿ, KPTCL ಮತ್ತು ಅದರ ಅಂಗ ಸಂಸ್ಥೆಗಳಾಗಿರುವಂತಹ ಹೆಸ್ಕಾಂ ಮತ್ತು ಜೆಸ್ಕಾಂಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿ ಮತ್ತು ನೌಕರರ ಸಮಸ್ಯೆಗಳ ಧ್ವನಿಯಾಗಿ ಮತ್ತು ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಎಲ್ಲ ನೋವು ನಲಿಗಳಿಗೆ ಸ್ಪಂದಿಸಬೇಕಂತೇಳಿ ನಮ್ಮೆಲ್ಲ ಹಿರಿಯರು ಕೂಡ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಕರ್ನಾಟಕ ಮುಸ್ಲಿಂ ನೌಕರರ ಕಲ್ಯಾಣ ಸಂಘವನ್ನ 2003ರಲ್ಲಿ ಹುಟ್ಟು ಹಾಕಿ ಆ ಹುಟ್ಟು ಹಾಕಿದ ಆ ಪ್ರತಿಫಲದ ಒಂದು
ಆ ಫಲವಾಗಿ ಅವತ್ತು ಅವರು ನೆಟ್ಟಿರುವಂತ ಮರ ಇವತ್ತು ಹೆಮ್ಮರವಾಗಿ ಇವತ್ತು ಸಂಘ ಗಟ್ಟಿಯಾಗಿ ಪ್ರತಿಯೊಂದು ವಿಭಾಗದಲ್ಲಿ, ಪ್ರತಿಯೊಂದು ಉಪವಿಭಾಗದಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಒಂದು ಅತ್ಯಂತ ಸಂಘಟನೆಯಿಂದ ಮುನ್ನುಗ್ಗುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ಒಂದು ಸುಸಂದರ್ಭ. ನಮ್ಮ ಮುಸ್ಲಿಂ ನೌಕರರ ಕಲ್ಯಾಣ ಸಂಘ ಇದರ ಒಂದು ವಿಶೇಷತೆ ಏನಂದ್ರೆ ಇದೊಂದು ಮಾನವೀಯ ಸೇವೆ ಅಂತ ಒಂದು ಹೆಜ್ಜೆ. ಇದರ ಒಂದು ನಮ್ಮ ಮೋಟೋ ಇದೆ, ನಮ್ದು ಒಂದು ಸಂದೇಶನೇ ಇದೆ ನಮ್ಮ ಸಂಘದ. ಬೇರೆ ಬೇರೆ ಸಂಘಗಳು ಶಿಕ್ಷಣ, ಸಂಘಟನೆ, ಹೋರಾಟ ಮತ್ತು ಆಯಾ ಒಂದು ಜಾತಿ ಆಧಾರಿತ ಮೇಲಿದ್ರೆ ನಮ್ಮ ಸಂಘದ ವಿಶೇಷತೆ ಅಂದ್ರೆ ಯಾರು ಹಸಿದವರು ಇರ್ತಾರೋ, ಯಾರು ದಣಿದವರು ಇರ್ತಾರೋ, ಯಾವುದೇ ಸಮುದಾಯ ಇರಲಿ ಅಲ್ಲಿ ಆ ಸಮುದಾಯದ ಧ್ವನಿಯಾಗಿ ನಮ್ಮ ಮುಸ್ಲಿಂ ನೌಕರರ ಸಂಘ ಕೆಲಸ ಮಾಡುವಂತದ್ದು ವಿಶೇಷವಾದ ಸಂದರ್ಭ. ವಿಶೇಷವಾಗಿ ಬಡ ಮಕ್ಕಳಿಗೆ ಉಚಿತ ನೋಟ್ಬುಕ್ ಪುಸ್ತಕ ಮತ್ತು ನೌಕರಲ್ಲಿರುವಂತಹ ಅತ್ಯಂತ ಪ್ರತಿಭಾನ್ವಿತ ಮಕ್ಕಳು, ಬಡವರಲ್ಲಿರುವಂತಹ ಬಡ ನೌಕರರು ಕೆಳ ಹಂತದ ನೌಕರರ ಆ ಮಕ್ಕಳು ಏನಾದ್ರು ರ್ಯಾಂಕ್ ಬಂದಿದ್ರೆ ಅವರನ್ನ ಪ್ರೋತ್ಸಾಹಿಸಿ, ಪುರಸ್ಕರಿಸಿ, ಸನ್ಮಾನಿಸುವಂತ ಒಂದು ನಮ್ಮ ಸಂಘ ನಮ್ಮ ನೌಕರರಿಗೆ ಒಂದು ಬಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತು ಆಯಿಷಾ ಬಂದ್ಗಿ ಸ್ವಾಲಿಕಾರಂ ಅಂತ ನಮ್ಮ ತಾಲೂಕಿನ ಇವತ್ತು ನಮ್ಮ ಸಂಘದಿಂದ ಹೆಮ್ಮೆ ವಿಷಯ. ನಮ್ಮ ಸಮುದಾಯದಲ್ಲಿ ಕೇವಲ ಮಹಿಳೆ ಯಾವತ್ತೂ ಒಂದು ಸಮುದಾಯದ ಒಂದು ಮನೆಯ ಅಡೆಯಾಳ ಅನ್ನೋದು ನಮ್ಮ ಸಮುದಾಯ ನಮ್ಮ ಧರ್ಮದಲ್ಲಿ ಅದು ರಕ್ತಗತವಾಗಿ ಬಂದಿರುವಂತದ್ದು. ಕಷ್ಟ ಬಂದರೆ ಕತ್ತಿಯನ್ನು ಹಿಡಿಯುವಂತ ಕೆಲಸ ರಜಿಯಾ ಸುಲ್ತಾನ ಹೇಗೆ ಮಾಡಿದಾರೋ ಹಾಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ದೇಶವನ್ನ ಗಡಿ ಕಾಯುವಂತ ಕೆಲಸವನ್ನ ಹೆಮ್ಮೆ ವಿಚಾರ ಮತ್ತು ನಮ್ಮ ಸಮುದಾಯಕ್ಕೆ ಒಂದು ಇನ್ಸ್ಪಿರೇಷನ್. ಯಾವತ್ತು ನೋಡ್ರಿ ಎಲ್ಲರೂ ತುಳಿಯೋರೇ ಇರುವಾಗ ನಮ್ಮನ್ನು ಎತ್ತುವವರು ಯಾರಿಲ್ಲ. ಆ ಎತ್ತುವವರು ಯಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಮೂಲಕ ನೇಮಕಾತಿಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ನೇಮಕಾತಿ ಹೊಂದಿ ನಮ್ಮ ಮಕ್ಕಳಿಗೂ ಕೂಡ ದೇಶ ಸೇವೆಗೆ ಹೋಗ್ಬೇಕಂತೇಳಿ ಅವರನ್ನ ಸೇವೆ ನಿಯೋಜನೆ ಮಾಡಬೇಕು ಅಂತೇಳಿ ಒಂದು ಇನ್ಸ್ಪಿರೇಷನ್ ಬರಲಿ ನಮ್ಗೆಲ್ಲರಿಗೂ ಅಂತೇಳಿ ಆ ಕುಮಾರಿಯನ್ನ, ಆ ಸಹೋದರಿಯನ್ನ ಇವತ್ತು ನಾವು ಇಲ್ಲಿ ಆಹ್ವಾನಿಸಿದ್ದೇವೆ. ಅದು ಸಾರ್ಥಕ ಆಗಿದೆ ಅಂತೇಳಿ ನಾವು ವೈಯಕ್ತಿಕವಾಗಿ ಭಾವಿಸ್ತಾ ಇದ್ದೇವೆ. ನಾವೆಲ್ಲ ಒಗ್ಗಟ್ಟದಿಂದ ಅವರು ಕಾರ್ಯದರ್ಶಿ ಆಗಿರುವುದು. ಬಿಜಾಪುರಲ್ಲಿ ಸಹ ನಾವು ಸ್ಥಳೀಯ ಸಮಿತಿಯಲ್ಲಿ ಎಲ್ಲರೂ ಮುಸ್ಲಿಂ ಬಾಂಧವರು ನಾವು ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೀನಿ, ಸಹಕಾರದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ತರ ಬೇರೆ ಇನ್ನಿತರ ಪೋಸ್ಟ್ಗಳಲ್ಲಿ ನಾವೆಲ್ಲ ಒಗ್ಗಟ್ಟಿರೋದ್ರಿಂದ ಎಲ್ಲ ಕೆಲಸ ನಾವು ನಿರ್ವಹಿಸಿದ್ದೇವೆ. ಇದು ಈಗ ಸ್ಥಳೀಯ ಮೇವಾ ಕಮಿಟಿ ಭಾಗಿಯಾಗಿದ್ದು ನಮ್ಮ ಮೌಲಾ ಸಾಹೇಬ್ ಹುಟ್ಟಿಯವರು ಏನು ಮೇವಾ ಕಮಿಟಿ ಸ್ಟಾರ್ಟ್ ಆಗಿದೆ ಅವರೇ ಕಾರ್ಯದರ್ಶಿ, ಅವರೇ ಹೀಗಾಗಿ ತಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಪ್ರಾಥಮಿಕ ಸಮಿತಿಯನ್ನು ಇಲ್ಲಿ ರಚನೆ ಮಾಡಿಕೊಳ್ಳಿ, ಒಳ್ಳೆಯದ ರಚನೆ ಮಾಡಿಕೊಂಡು ಇನ್ನು ಮುಂದಿನ ದಿನದಲ್ಲಿ ಹೇಗೆ ಅಸಮಾಧಾನದವರು ಪ್ರಾಥಮಿಕ ಕಮಿಟಿಯಲ್ಲಿ ಇದ್ದಾರೆ, ರೈತನಾಗಿ ಲೋಕಲ್ ಕಮಿಟಿಯಲ್ಲೂ ಸಹ ತಾವು 2-3 ಜನ ಬಂದು ಹೆಚ್ಚಿನ ಹುದ್ದೆಯಲ್ಲಿ, ಉನ್ನತ ಹುದ್ದೆಯಲ್ಲಿ ಬರುವಾಗೆ ಅವೆಲ್ಲ ಸಂಘಟನೆ ಮಾಡಿ ಒಗ್ಗೂಡಿ ಕೆಲಸ ನಿರ್ವಹಿಸಬೇಕಾಗಿ ನಮ್ಮಲ್ಲಿ ವಿನಂತಿಸುತ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಮ್ಮ ಉದ್ದೇಶ ಏನೈತೆ ಅಂದ್ರ ನಮ್ಮ ಬೇರೆ ಜಾತಿಯಲ್ಲಿ ಯಾವ ರೀತಿ ಸಂಘಟನೆ ಈಗ ಎಂಪ್ಲಾಯೀಸ್ ಅಲ್ಲಿ ಸಂಘಟನೆ ಇದೆಯೋ ಅದೇ ರೀತಿ ನಮ್ಮ ಮುಸ್ಲಿಂ ಎಂಪ್ಲಾಯೀಸ್ ಅಲ್ಲಿನೂ ಒಂದು ಸಂಘಟನೆ ಇರಬೇಕು. ನಮ್ಮ ಮುಸ್ಲಿಂ ಎಂಪ್ಲಾಯೀಸ್ಗೂ ಎಲ್ಲ ಏನು ನಡೆದಿದೆ, ಡಿವಿಷನ್ ಅಲ್ಲಿ ಏನದು, ಸರ್ಕಲ್ದಾಗ ಏನೈತಿ, ಯಾವ ಪ್ರಮೋಷನ್ ಅದಾವ, ಇಲ್ಲ ಹಳ್ಳಿಯಲ್ಲಿ ಇದ್ದವ್ರು ಗೊತ್ತಿರಲ್ಲ, ಯಾವುದೋ ಒಂದು ಕ್ಲಿಯರ್ ಹೇಳ್ಯಾರ ಅಥವಾ ಯಾವುದೋ ಒಂದು ಪರ್ಫಾರ್ಮ್ ಮಾಡಿದ್ದಾರೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಅವಾಗ ಸರ್ಕಲ್ ಕಮಿಟಿಯವರು ಇಲ್ಲಿ ಉದ್ಯೋಗ ಕಮಿಟಿಯವರು ತಿಳಿಸಿದಾರಲ್ಲ, ಇಲ್ಲಿ ತಾಳಿಕೋಟೆಯಲ್ಲಿ ಯಾರಿಗೋ ಒಬ್ಬ ಎಂಪ್ಲಾಯ್ ಇದ್ದಾರೆ, ಅವ್ನು ಗೊತ್ತಾಗಬೇಕಂದ್ರೆ ಇಲ್ಲಿ ಉದ್ಯೋಗ ಕಮಿಟಿಯವ್ರು ತಿಳಿಸ್ಬೇಕಲ್ಲಿ. ಇಲ್ಲಿ ಡಿಪ್ಲೊಮಾದಲ್ಲಿ ಇಲ್ಲಿ ಸರ್ವಿಸ್ ಕೋಟ ಇಲ್ಲಿ ಕರೆದಿದ್ದಾರೆ. ಇಂಥ ಯಾವುದೋ ಒಂದು ಅವಕಾಶ ಇದ್ರೂ ಕೂಡ ನಮ್ಮ ಜಾತಿ ಇದು ಮೇವಾ ಕಮಿಟಿಯಿಂದ ನಮ್ಮ ಜಾತಿ ಸಂಘಟನೆ ಏನಿದೆ ಅವರು ಎಲ್ಲ ಎಂಪ್ಲಾಯೀಸ್ಗೆ ಬರಲಿ ಅಂತ ಉದ್ದೇಶದಿಂದ ನಾವು ರಚನೆ ಮಾಡಿದ್ದೀವಿ. ಇದೇ ರೀತಿ ಸಂಘಟಿತವಾಗಿ ಇದ್ದೀವಿ ಅಂದ್ರೆ ಇದು ಬಲಿಷ್ಠ ಆಗುತ್ತಾ. ಮೇನ್ ನಮ್ಮ ಉದ್ದೇಶ ಮತ್ತು ಪ್ರಯಾಣ ಜೊತೆಯೇ ಕೂಡಿ ನಾವು ಎಲ್ಲ ಜಾತಿಯವರು ಒಂದಾಗಿ ಕೆಲಸ ಮಾಡಬೇಕಾಗಿತ್ತು. ಅದೇ ರೀತಿ ಎಲ್ಲ ಜೊತೆ ಸಹೋದರರಿಂದ ಒಂದು ಒಳ್ಳೆ ಕೆಲಸ ಮಾಡ್ಕೋತೇ ಇರಬೇಕು. ಯಾರು ನಮ್ಮ ಕಡೆ ಬರಳು ಮಾಡಿ ತೋರಿಸುವಂತ ಕೆಲಸ ಮಾಡಬಾರ್ದು. ಏನಪ್ಪ ಈ ಸಂಘಟನೆಯವರು ಮಾಡಾಕ್ತಾರ, ಜಾತಿ ಮಾಡಾಕ್ತಾರ ಅನ್ನೋದು ಒಂದು ಹೆಸರು ಎಲ್ಲಿ ಅದಕ್ಕೆ ಚುಕ್ಕಿ ಬರಬಾರ್ದು. ನಾವೆಲ್ಲ ಜಾತಿ ಸಂಘಟನೆಯವ್ರ ಜೊತೆ ಸೇರಿ ಒಂದು ಒಳ್ಳೆ ಸೇವೆ ಮಾಡುವ ಕೆಲಸನೇ ನಮ್ದಾಗಿರ್ತದೆ. ಹೇಳಿ ಮತ್ತು ನಾವು ಹೊಸ ಪಾಠ್ಯ ಹುಡುಕಬೇಕು. ಆ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿದರೆ ಇವತ್ತು ನಮ್ದು ಒಂದು ಹೆಮ್ಮೆ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಒಂದು ಸಹೋದರಿ BSF ಗೆ ಆಯ್ಕೆಯಾಗಿ ಅವರು ಒಂದು ಮೊಟ್ಟ ಮೊದಲು ಇಂಥ ಒಂದು ಬಡತನದಲ್ಲಿ ಒಂದು ಆಯ್ಕೆಯಾದಂತಹ ತಂದೆ ತಾಯಿಯ ಸ್ಫೂರ್ತಿಯಾಗಿ ಅವ್ರಿಗೆ ಹೇಳಿದ್ರು, ಅವರು ಸಹೋದರರು ಮತ್ತು ಅವರ ತಂದೆ ತಾಯಿಯ ಶ್ರಮವಾಗಿ
ನಾನು ಮಿಲಿಟರಿಗೆ ಒಂದು ಆಯ್ಕೆ ಆಗಿದ್ದೇನೆ ಅಂತ ಹೇಳಿ, ಅದು ಎಲ್ಲ ನಮ್ಮ ಜಾತಿಯ ಮತ್ತು ನಮ್ಮ ಸಮಾಜದ ಏಳಿಗೆ ಜೊತೆಗೆ ಒಂದು ದೇಶಕ್ಕೆ ಏನು ಕೊಡುಗೆ ಕೊಡ್ತಾರೆ ಅನ್ನತಕ್ಕಂಥ ವಿಚಾರವನ್ನು ಅವರು ಬಡತನ ಕುಟುಂಬಕ್ಕೆ ಅವರಿಗೆ ಈ ಸಂಘದಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಇಲಾಖೆಯ ಇನ್ನೋರ್ವ ಕ್ರೀಡಾಪಟುವಾದ ಯಾಸಿನ್ ಸುರ್ಪುರ್ ಅವರಿಗೂ ಕೂಡ ಅವರು ತಮ್ಮ ಕ್ರೀಡಾಪಟು ಮುಂಚೆಯಿಂದನೂ ಅವರು ಒಳ್ಳೆಯ ಕ್ರೀಡಾಪಟು, ಮುಂದೆ ನಮ್ಮ ಇಲಾಖೆಯಲ್ಲಿ ಬಂದು ರಾಜ್ಯ ಮಟ್ಟದಲ್ಲೂ ಕೂಡ ಸ್ಪರ್ಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆಯ್ಕೆಯಾಗಿ ಅವರು ಕೂಡ ನಮ್ಮ ಸಂಘದಿಂದ ಹೇಳ್ತೇನೆ. ಈಗಾಗಲೇ ಸಂಘಟನೆ ಪ್ರೈಮರಿ ಕಮಿಟಿ ನಮ್ಮ ಒಂದು ಈ ಸಂಘಟನೆ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇವರು ಇಬ್ರಾಹಿಂ ನಾಯ್ಕುಡಿ ಅವರು ಸಾಕಷ್ಟು ವಿಚಾರಗಳು ಹೇಳಿದ್ದಾರೆ. ಈ ಒಂದು ಸಂಘಟನೆ ಏತಕ್ಕಾಗಿ ಇದೆಯಪ್ಪ ಅಂತಂದ್ರೆ ಮುಸ್ಲಿಂ ನೌಕರರ ಕಲ್ಯಾಣ ಸಂಸ್ಥೆ ಇದು ಹುಟ್ಟು ಹಾಕಿರೋ ಉದ್ದೇಶ ಏನಂತಂದ್ರೆ ನಮ್ಮ ನೌಕರರು ಸ್ವಲ್ಪ ಜನ ಇರ್ತಾರೆ. ಈಗ ಅಧಿಕಾರಿಗಳಿಗೆ ಸಂಘ ಇದೆ, ಕಾರ್ಮಿಕರಿಗೆ ಸಂಘ ಇದೆ, ಕಲ್ಯಾಣ ಸಂಸ್ಥೆ SC/ST ಗೆ ಸಂಘ ಇದೆ, ಇನ್ನುಳಿದ ಎಲ್ಲ ಅಧಿಕಾರಿ ಮಟ್ಟದಲ್ಲೂ ಮತ್ತು ಎಲ್ಲಾ ಮಟ್ಟದಲ್ಲೂ ಕೂಡ ಸಂಘಗಳಿದಾವೆ. ನಮ್ಮ ಒಂದು ಮುಸ್ಲಿಂ ಸಂಘಟನೆ ಒಂದು ಏನಿದೆ ಅಂದ್ರೆ ಅಧಿಕಾರಿ ಮಟ್ಟದಿಂದ ಹಿಡ್ಕೊಂಡು ಕೆಳ ಹಂತದ ನೌಕರವರೆಗೂ ಇದು ಒಂದೇ ಸಂಘ. ಈಗ ಅಂದ್ರೆ ಇದರಲ್ಲಿ ಮುಸ್ಲಿಂ ಆಫೀಸರ್ ಸಂಘ ಅಂತ ಇಲ್ಲ, ಮುಸ್ಲಿಂ ಏನು ಕಾರ್ಮಿಕರ ಸಂಘ ಅಂತಿಲ್ಲ, ಒಂದು ಸಂಘವನ್ನ ಮಾಡಿ ನಾವು ನಮ್ಮ ಮಾತೃ ಸಂಘವಾದ KPTCL ನೌಕರರ 6 ಫೈನಾನ್ಸ್ ಸಂಘಕ್ಕೆ ಬಲಪಡಿಸುವಂತ ಕೆಲಸದಲ್ಲಿ ಸಂಘಟನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಮುಂಬರುವ ದಿನಗಳಲ್ಲಿ ಕಷ್ಟದ ದಿನಗಳಿದಾವೆ. ಈ ಸಮಾಜದ ಏಳಿಗೆಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ನಮ್ಮ ಸಮಾಜ ಯಾವ ರೀತಿ ಇದೆ, ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ನಬಿಯವರು ಯಾವ ರೀತಿ ಹಿಕ್ಮತ್ನಿಂದ ಕೆಲಸ ಮಾಡಬೇಕು ಅಂತ ಹೇಳಿದರೆ ಶಾಂತಿಯುತವಾಗಿ ಎಲ್ಲ ಜನರ ಜೊತೆಗೆ, ದೇಶದ ಭಾವೈಕ್ಯತೆ ಜೊತೆಗೆ, ಸಹೋದರದ ಜೊತೆಗೆ ನಾವು ಎಲ್ಲ ನೌಕರರ ಜೊತೆಗೆ ಒಂದು ಕೆಲಸ ಮಾಡುವ ನಿಟ್ಟಿನಲ್ಲಿ ಈ ಸಂಘ ಒಂದು ಹೆಜ್ಜೆ ಹಾಕಬೇಕಾಗ್ತದೆ. ನಮ್ಮ ಸಂಘದ ಲೋಗೋ ಕೂಡ ಒಂದು ಹ್ಯಾಂಡ್ಸ್ ಇದೆ. ಹ್ಯಾಂಡ್ಸ್ ಅಲ್ಲಿ 5 ಸ್ಟಾರ್ಸ್ ಗಳಿದಾವೆ. ಒಂದು KPTCL ನ ಒಂದು ಅಂಗದಲ್ಲಿ ನಾವು 5 ಮಕ್ಕಳಾಗಿ ಜೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ, ಸೆಸ್ಕಾಂ ಮತ್ತು ಹೆಸ್ಕಾಂ ಅನ್ನು ಸೇರಿ 5 ಅಂಗಗಳು ಸೇರಿ ಒಂದು ಮಾನವೀಯತೆಯ ಸೇವೆ ಅಂತ ಒಂದು ಹೆಜ್ಜೆ ಅಂತ ಹೇಳಿ ಒಂದು ನಮ್ಮ ಸಂಘದ ಗುರುತು ಕೂಡ ಬಹಳ ಅಮೂಲ್ಯವಾಗಿ ಡಿಸೈನ್ ಮಾಡಿದ್ದಾರೆ. ನಾವು ಜಾತಿ ಜೊತೆ ಮೇಲೆ ಕೆಲಸ ಮಾಡೋದಲ್ಲ, ಎಲ್ಲ ಜಾತಿಯನ್ನ ತೆಗೆದುಕೊಂಡು ಹೋಗ್ಬೇಕು. ನಾಟ್ ಓನ್ಲಿ ಮುಸ್ಲಿಮರ ಸಂಘದಲ್ಲಿ ಕೆಲಸ ನಾವು ಮುಸಲ್ಮಾನರಿಗಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತಲ್ಲ, ಎಲ್ಲ ಸಮಾಜದ ಯಾರು ಶೋಷಣೆಗೆ ಒಳಗಾಗ್ತಾರೆ, ಯಾರು ಹಿಂದುಳಿದಿರ್ತಾರೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವನ್ನೆಲ್ಲರೂ ಮುನ್ನಡೆಸಲಿಕ್ಕೆ ನಮ್ಮ ಸಂಘಟನೆ ಮಾಡಬೇಕು. ನಮ್ಮ ಸಂಘದ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಕೊನೆಯ ಮಟ್ಟದಲ್ಲೂ ಕೂಡ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಾವು ನಮ್ಮ ನಾಯಕರ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಅವರ ಕೆಲಸಗಳನ್ನ ನಾವು 6 ಪಾಯಿಂಟ್ ಮುಖಾಂತರ ಮಾಡಿಸೋದಾಗ್ಲಿ ಅಥವಾ ನಮ್ಮ ಹಂತದಲ್ಲಿ ಕೆಲಸ ಆಗ್ತಾ ಇದ್ರೆ ಅದು ಮಾಡೋದಾಗ್ಲಿ ಮಾಡ್ತಿರ್ತಕ್ಕಂಥ ವಿಶ್ವಾಸವನ್ನ ನಾನು ಸಂಘಟನೆ ಕಾರ್ಯದರ್ಶಿಯಾಗಿ ತಮ್ಮೆಲ್ಲರಿಗೆ ವಿಶ್ವಾಸವನ್ನ ಮನದರ್ಶನೆ ಮಾಡ್ತಾ ಇದ್ದೀನಿ. लीडर्स जो इतनी मेहनत और मुशक्कत करके इतना बेहतरीन प्रोग्राम को ऑर्गेनाइज किया है, और हमारे सामने मौजूद KPTCL और हेस्कॉम के सभी एम्प्लॉइज तो पहली बात मैं मेरी तरफ से खुशी का इजहार करता हूँ. मैं पहली बार 2015 में इस ऑर्गेनाइजेशन को ज्वाइन हुआ एज असिस्टेंट इंजीनियर. मेरा पहला पोस्टिंग मैसूर था. वहाँ पर मुझे मालूम हुआ कि हमारा भी एक एसोसिएशन है जो मुस्लिम एम्प्लॉइज वेलफेयर एसोसिएशन, मुस्लिम नौकरों का कल्याण संघ. वहाँ पे शुरुआत में थोड़े बहुत एक्टिविटीज थे. शुरू में 2016 और 17 के दौरान वहाँ पर एक्टिविटीज थे, और मुझे जहाँ तक मालूम था मैं यहाँ से ही बिलोंग करता था, बीजापुर से. यहाँ पर भी बहुत से एक्टिविटीज हो रहे थे. उसके बाद थोड़े गैप हो गया था, 4-5 साल का लॉन्ग गैप हो गया, वो एक्टिविटी दिखे नहीं. उस दौरान क्या होता था, हमारे एम्प्लॉइज जो है उनका एक वेलफेयर, उनके बारे में जो उनके मुसीबत क्या है, तकलीफ क्या है, वर्क के दौरान उनसे क्या दुश्वारियां पेश आ रहे हैं, उसके बारे में जानकारी दिया जाता था. और उस दौरान मुझे एक बात पता चला कि हमारा जो मेवा एसोसिएशन है बहुत ही
क्या बोलते हैं उसे, बिना खुदगर्जी के, बिना किसी से एक्सपेक्ट किए एक बेहतरीन काम अंजाम दे रहा है। वो बहुत खुशी की बात है। हमारा जो पर्पस है, पहली बात यह है कि हम यूनाइटेड रहे और दूसरा हमारे वेलफेयर के लिए काम करें। और इसी दौरान क्या अभी एजेंडा के बारे में हमारे ओएस वगैरह बताए हैं, उसमें मेरा थोड़ा बहुत क्या एडिशन क्या मैं चाहता हूँ बोले तो हमारा जो वर्किंग एनवायरनमेंट है और भी थोड़ा बेटर होना चाहिए। उसके साथ साथ जो हमारा एजुकेशन सिस्टम है मुस्लिम एम्प्लॉयज में खासकर हम अभी पिछड़े वर्ग में जाने जा रहे हैं, वो फॉरवर्ड लाने के लिए एक मेहनत करने की जरूरत है। वो एक से नहीं होगा। यहाँ पर irrespective of designation, we need to unite and put our full effort to make ourselves forward. उसके लिए हमें एक यूनाइटेडली जो लीडर्स कर रहे हैं उनको सभी को उन्हीं की जिम्मेदारी छोड़े बगैर हमारा भी एफर्ट हमें साथ में देना चाहिए। और यहाँ पर बैठे सभी हजरात ने बताया कि जो हमारा कॉन्स्टिट्यूशन की वजह से हम यहाँ पर मौजूद हैं, उसी की वजह से हमें हर चीज मिल रहा है। उसमें एक प्रियम्बल लिखा है कॉन्स्टिट्यूशन में, जो बाबा साहेब अम्बेडकर ने हमें बताया है। उसके फंडामेंटल राइट्स हमें हर वक्त हमें मालूम करना चाहिए। उसका फंडामेंटल राइट्स क्या है? फर्स्ट है जस्टिस, हर एक को जस्टिस हमारा हक है, उसके लिए हमें लास्ट दम तक हमें लड़ना चाहिए। जस्टिस और जस्टिस, इक्वालिटी, लिबर्टी और फ्रेटर्निटी। जस्टिस तो हर एक का हक है और साथ साथ में इक्वालिटी, समानते, ಎಲ್ಲರ ಅಧಿಕಾರವಿದೆ। We need to know our fundamental rights और लिबर्टी ऑफ एक्सप्रेशन। हमें हमारा जो दिया है ना, जो कॉन्स्टिट्यूशन, हमें एक्सप्रेस भी कर सकते हैं और फेथ जो हम मजहब को फॉलो कर रहे हैं उसके साथ साथ हमें वर्क भी कर सकते हैं। We need to express and bring our faith with our working environment और साथ साथ में फ्रेटर्निटी, जो हमारा भाईचारा है, साथ में रहना चाहिए। और आखिर में मैं बताना चाहूँगा कि साथ और इंसाफ, हाथ में हाथ हो और इंसाफ हमारा। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.